ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಎಲ್ಲರೂ ಚೆನ್ನಾಗಿದ್ದೀರಿ? ನಿಮ್ಮ ಟೆಸ್ಟ್ ಚೆನ್ನಾಗಿದೆಯಾ? ಆದರೆ ನನ್ನ ಪ್ರಕಾರ ಈ ಟೆಸ್ಟಲ್ಲಿ ಒಂದೆರಡು ಪ್ರಶ್ನೆಗಳು ಸ್ವಲ್ಪ ಗೊಂದಲ ಉಂಟು ಮಾಡಿರ್ಬೇಕು ನಿಮಗೆ. ಕೆಲವು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದಿಲ್ಲ, ಆದರೂ ಸಹ ಈ ಟೆಸ್ಟಲ್ಲಿ ಹಾಕಿದ್ದೀನಿ. ಮೊದಲ ಪ್ರಶ್ನೆ ಈ ರೀತಿ ಇತ್ತು: ಗ್ಲೋಬ್ನಲ್ಲಿರುವ ಲಂಬ ಮತ್ತು ಅಡ್ಡ ರೇಖೆಗಳು. ಲಂಬ ಅಂದರೆ ಯಾವ ರೇಖೆ? ಲಂಬವಾಗಿರೋದಂದರೆ ನಮ್ಮ ರೇಖಾಂಶಗಳು, ಅಡ್ಡವಾಗಿರುವುದಂದರೆ ಎಂಥ ರೇಖೆಗಳು? ಅಕ್ಷಾಂಶಗಳು. ಈ ರೇಖೆಗಳು ಪರಸ್ಪರ ಯಾವ ಕೋನದಲ್ಲಿ ಛೇದಿಸ್ತವೆ? ಕರೆಕ್ಟಾಗಿ ಲಂಬ ಕೋನದಲ್ಲಿ ಛೇದಿಸ್ತವೆ. 90 ಡಿಗ್ರಿಯಲ್ಲಿ ಛೇದಿಸ್ತವೆ. ಅವು 90 ಡಿಗ್ರಿಯಲ್ಲಿ ಛೇದಿಸ್ತವೆ. ಈಗ ಈ ಥರ ಲೈನ್ಗಳು ಮೇಲಿಂದ ಕೆಳಗೆ ಬರ್ತವೆ, ಹೀಗೆ ಕರೆಕ್ಟಾ? ಅಡ್ಡ ರೇಖೆಗಳು ಇರ್ತವೆ ಈ ಥರ. ಇವು ಕರೆಕ್ಟಾಗಿ ಯಾವ ಕೋನದಲ್ಲಿ ಛೇದಿಸ್ತವೆ? 90 ಡಿಗ್ರಿ ಮಕ್ಕಳೈತಲ್ಲ, ಇದಕ್ಕೇನಂತೀವಿ? 90 ಡಿಗ್ರಿ. ಪ್ರತಿಯೊಂದು ಅಕ್ಷಾಂಶ ಇನ್ನೊಂದು ರೇಖಾಂಶಕ್ಕೆ ಯಾವ ರೀತಿ ಛೇದಿಸುತ್ತೆ? 90 ಡಿಗ್ರಿಯಲ್ಲೇ ಛೇದಿಸುತ್ತದು. ಓಕೆ, 90 ಡಿಗ್ರಿ ನೋಡ್ತಿದ್ದೀರಲ್ವಾ? ಹಾಂ, ಪ್ರತಿಯೊಂದು ರೇಖಾಂಶ ಅಕ್ಷಾಂಶಕ್ಕೆ ಯಾವ ಡಿಗ್ರಿಯಲ್ಲಿ ಛೇದಿಸುತ್ತೆ? 90 ಡಿಗ್ರಿಯಲ್ಲಿ. ಇದು ಗೊತ್ತಿರಬೇಕು ಎಲ್ಲರಿಗೂ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಸೂರ್ಯ ಬೆಳಕು ಚಲಿಸಲು ಎಷ್ಟು ಸಮಯ ತೆಗೆದುಕೊಳ್ತದೆ? ಎಷ್ಟು ನಿಮಿಷ? 4 ನಿಮಿಷ. ಇದು ನಾವು ಚರ್ಚೆ ಮಾಡಿದ್ವಿ ಕ್ಲಾಸಲ್ಲಿ. ಇದನ್ನು ಭಾಳಷ್ಟು ಬಾರಿ ಚರ್ಚೆ ಮಾಡಿದ್ವಿ ನಾವು, ನೆನಪಿದೆ ತಾನೇ? ಸೂಪರ್. ಸೊ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಈ ಥರ ಭೂಮಿ ತಿರುಗ್ತದೆ. ಇಲ್ಲಿಂದ ಇಲ್ಲಿಗೆ ಬಂತು ಅಂದರೆ 4 ನಿಮಿಷ ಅಲ್ಲಿ ಸಮಯ ಮುಗಿದೋಗಿರುತ್ತೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನೆಂದು ಕರೀತಾರೆ? ಸೂಪರ್. ಆರ್ಕ್ಟಿಕ್ ವೃತ್ತ ಅಥವಾ ಆರ್ಕ್ಟಿಕ್ ಸರ್ಕಲ್. ವಾಟ್ ಈಸ್ ದಿ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಈಸ್ ಕಾಲ್ಡ್ ಆಸ್? ಆರ್ಕ್ಟಿಕ್ ವೃತ್ತ ಮೇಲ್ಗಡೆ ಬರುತ್ತೆ ಮಕ್ಕಳೇ, ಉತ್ತರ ಧ್ರುವದ ಹತ್ರ ಬರುತ್ತೆ. ಈ ವೃತ್ತಕ್ಕೆ ಏನಂತ ಕರಿತೀವಿ? ಈ ವೃತ್ತಕ್ಕೆ ಏನಂತ ಕರಿತೀವಿ? ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ ಮಕ್ಕಳೇ. ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಓಕೆ, ಏನು 10% ಐಸ್ ಬಗ್ಗೆ ಹೇಳ್ತಿದ್ದೀರಿ? ಐಸ್ ಎಲ್ಲೇ ಇರುತ್ತಲ್ಲ ಮಕ್ಕಳೇ, ಐಸ್ ತೇಲ್ತಾ ಇರುತ್ತಲ್ವ ನೀರಲ್ಲಿ, ಕೇವಲ 10% ಭಾಗ ಮೇಲಿರುತ್ತದು ನೀರಿನ ಮೇಲೆ. ಅಂಟಾರ್ಟಿಕ್ ಅಷ್ಟು ದೊಡ್ಡದಿತ್ತಲ್ವ ಖಂಡ, ಅದು ಬರೀ 10%. ನೀರೊಳಗಡೆ ಇನ್ನೂ ಎಷ್ಟಿದೆ? ಇನ್ನೂ 90% ಐತಿ ನೀರೊಳಗೆ. ಮತ್ತು ಕರಗೋಯ್ತಂದ್ರೆ ಮತ್ತೆ ಇಲ್ಲ, ಅರ್ಥ ಆಗಲಿಲ್ಲ. ಏನು ಸರಿ ಹೇಳಪ್ಪ ಜಲ್ದಿ. ಐಸ್ ಇರುತ್ತೆ. ಹಾಂ, ಅಂದ್ರೆ ಇನ್ನು ಕೆಳಗಿರೋದು 90% ಕರಗೋಗಿದೆ ಅಂತ ಅರ್ಥ. ಅಷ್ಟೇ ಇರುತ್ತೆ. ಅದು ನೀನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಪ್ಪ, ನಿಖರವಾಗಿ ಹೇಳೋದು ಕಷ್ಟ. ಮುಂದಿನ ಪ್ರಶ್ನೆ ಈ ರೀತಿ ಇದೆ: 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಏನಂತ ಕರೀತಾರೆ? ಅಂಟಾರ್ಟಿಕ ವೃತ್ತ. ವೆರಿ ಗುಡ್. ಅಂಟಾರ್ಟಿಕ ವೃತ್ತ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್. ಹಾಂ, ನೆನಪಿದೆ ಮಕ್ಕಳೇ? ಹಾಂ, ಅಂಟಾರ್ಟಿಕ ವೃತ್ತ. ಪೆಂಗ್ವಿನ್ಗಳು ಇರೋದು ಅಂಟಾರ್ಟಿಕಾದಲ್ಲೇ. ಪೆಂಗ್ವಿನ್ಗಳು ನಿಮಗೆ ಕಂಡು ಬರೋದು ಅಂಟಾರ್ಟಿಕಾದಲ್ಲಿ. ಪೋಲಾರ್ ಬಿಯರ್ ಬಗ್ಗೆ ಹೇಳೋದಾದರೆ ನೀವು ಹೇಳಿದ್ದು ಕರೆಕ್ಟ್. ಅದು ಪೋಲಾರ್ ಬಿಯರು ಕಂಡು ಬರೋದು ಆರ್ಕ್ಟಿಕ್ ವೃತ್ತದಲ್ಲೇ. ಆಯಿತಾ? ಮೇಲ್ಗಡೆ ಉತ್ತರ ಧ್ರುವದಲ್ಲಿ ಯಾರು ಇರ್ತಾರೆ? ಪೋಲಾರ್ ಬೇರುಗಳು. ದಕ್ಷಿಣ ಧ್ರುವದಲ್ಲಿ ನಮ್ಮ ಪೆಂಗ್ವಿನ್ಗಳು. ಗೊತ್ತಲ್ಲ ನಿಮಗೆ? ಸಂಭ್ರಮ ಗೊತ್ತಲ್ಲ ಪೆಂಗ್ವಿನ್? ರೈಟ್. ಸೊ ಪೆಂಗ್ವಿನ್ ಅವರೇ ಆಗಿದ್ರು ಹೋದ ವರ್ಷ. ವೆರಿ ಗುಡ್. ಸೊ ಅಂಟಾರ್ಟಿಕ ವೃತ್ತದ ಇದರೊಳಗೆ ಅಂಟಾರ್ಟಿಕ ಖಂಡದಲ್ಲಿ ಪೆಂಗ್ವಿನ್ಗಳು ಕಂಡು ಬರ್ತವೆ. ವೆರಿ ವೆಲ್. ಪ್ರಧಾನ ಮಧ್ಯಾಹ್ನ ರೇಖೆಯಿಂದ ಪೂರ್ವಕ್ಕೆ ಹೋದಂತೆ ಸಮಯ ಏನಾಗುತ್ತೆ? ಹೆಚ್ಚಾಗುತ್ತದೆ. ಸಮಯ ಹೆಚ್ಚಾಗುತ್ತೆ ಪೂರ್ವಕ್ಕೆ ಹೋದಂತೆ. ನಮ್ಮ ದೇಶದ ಸಮಯ ಪೂರ್ವದಲ್ಲಿದೆ ತಾನೆ? ನಮ್ಮ ದೇಶ ಪ್ರಧಾನ ಮಧ್ಯಾಹ್ನ ರೇಖೆಯಿಂದ ಪೂರ್ವದಲ್ಲಿದೆ. ಹಾಗಂದ್ಮೇಲೆ ಟೈಮ್ ನಾವು ಎಷ್ಟು ಜಾಸ್ತಿ ಇದೆ ತಾನೆ? 5.5 ತಾಸು ಜಾಸ್ತಿ ಇದೀವಲ್ವ ನಾವು? 5 ಗಂಟೆ 30 ನಿಮಿಷ ಪ್ಲಸ್ ಇದೆ ತಾನೇ? ಹಾಂ, ಮತ್ತು ಹಾಗಿದ್ಮೇಲೆ ಇಲ್ಲಿಂದ ಪ್ರಧಾನ ಮಧ್ಯಾಹ್ನ ರೇಖೆಯಿಂದ ಮುಂದೋದಂತೆ ಏನಾಗುತ್ತೆ? ಸಮಯ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ 1 ಡಿಗ್ರಿಗೆ 4 ನಿಮಿಷ ಹೆಚ್ಚಾಗುತ್ತೆ. ಓಕೆ. ಭೂಮಿಯು 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ರೇಖಾಂಶವನ್ನು ತಿರುಗುತ್ತದೆ? 1 ಗಂಟೆಗೆ ಎಷ್ಟು ಡಿಗ್ರಿ? ಅದೇಂಗೆ ಹೇಳ್ತೀರಿ? ಗಂಟೆಗೆ ಎಷ್ಟು ನಿಮಿಷ ಇರುತ್ತೆ ರೀ? ಎಷ್ಟು ನಿಮಿಷ ಇರುತ್ತೆ? 60 ನಿಮಿಷ ಇರ್ತದೆ ರೀ. ನಿಮಗೆ ಗೊತ್ತಿದೆ 4 ನಿಮಿಷಕ್ಕೆ ಎಷ್ಟು ಡಿಗ್ರಿ ತಿರುಗುತ್ತದು? 1 ಡಿಗ್ರಿ. ಹೌದಿಲ್ಲ ರೀ? 4 ನಿಮಿಷಕ್ಕೆ ಎಷ್ಟು ಡಿಗ್ರಿ? 1 ಡಿಗ್ರಿ ತಿರುಗುತ್ತೆ. ಕರೆಕ್ಟಾ? ಆಯಿತು. 60 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಗುಣಿಸ್ಬೇಕು ನಾನು? 15. 4 ತಾನೆ 60. ಹೌದಿಲ್ಲ? ಹೌದಾ ಇಲ್ವಾ?
ಓಕೆ, ಚೆಕ್ ಮಾಡೋಣ. 15 ಡಿಗ್ರಿ ಪ್ರತಿ ಗಂಟೆ ಕರೆಕ್ಟ್ ಹೇಳಿರೋರು. ಆದರೆ ಅದು ಹೆಂಗೆ ಬಂತದು ಅದು ಮುಖ್ಯ. 4 ನಿಮಿಷಕ್ಕೆ 1 ಡಿಗ್ರಿ ಆಯಿತಾ. ಹಾಗಾದರೆ ಇದಕ್ಕೆ 15 ಗುಣಿಸ್ಬಿಟ್ರೆ 15 × 4 ನಿಮಿಷ ಅಂದರೆ ಈ 1 ಡಿಗ್ರಿಗೂ 15 ಗುಣಿಸ್ಬೇಕು. ಇಲ್ಲಿ 15 ಗುಣಿಸಿರ ಅಂದರೆ ಅಲ್ಲೂ ಸಹ ಏನು ಗುಣಿಸೋಣ, 15 ಗುಣಿಸೋಣ. ಏನಾಗುತ್ತೋ 15 4 60 ನಿಮಿಷ, 15 15 ಡಿಗ್ರಿ. 60 ನಿಮಿಷ ಅಂದರೆ ಏನು, ನೀವು ಹೇಳ್ದಂತೆ 1 ಗಂಟೆಗೆ ಎಷ್ಟು ಡಿಗ್ರಿ ತಿರುಗಬೇಕಾಗತ್ತೆ? 15 ಡಿಗ್ರಿ. ಕರೆಕ್ಟ್ ಹೇಳಿರಿ. ವೆರಿ ಗುಡ್. ಸೊ 15 ಡಿಗ್ರಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಗುಡ್. ಅಕ್ಷಾಂಶಗಳ ಗಾತ್ರವು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಏನಾಗುತ್ತೆ? ಚಿಕ್ಕದಾಗುತ್ತೆ. ವೆರಿ ಗುಡ್. ಸೊ ಧ್ರುವದ ಕಡೆ ಹೋದಂತೆ ಏನಾಗುತ್ತೆ? ಅದು ಚಿಕ್ಕದಾಗುತ್ತೆ. ಎಸ್, ಭಾಳಷ್ಟು ಆಪ್ಷನ್ಗಳು ಎ ಇದ್ದಾವೆ. ಕರೆಕ್ಟ್. ಹೌದು, ಚಿಕ್ಕದಾಗ್ತಾ ಹೋಗುತ್ತೆ. ಇಲ್ಲ, ರೇಖಾಂಶನೂ ಚಿಕ್ಕದಾಗುತ್ತೆ. ಅಲ್ಲ, ಅಕ್ಷಾಂಶಗಳು ಹಂಗೆ ಇರುತ್ತೆ. ಸರಿ, ಅಕ್ಷಾಂಶಗಳ ಗಾತ್ರವು ಸಮಭಾಜಕದ ವೃತ್ತದಿಂದ ಬದಲಾಗುವುದಿಲ್ಲ. ಇಲ್ಲ, ಚಿಕ್ಕದಾಗುತ್ತದೆ. ಕ್ಷಮಿಸಿ, ಕೇಳಿ ಹೇಳಿ. ಹೌದು, ಮೇಲ್ ಹೋದಂತೆ ಬದಲಾಗಲ್ಲ. ಆಗಲ್ಲ, ನೀವು ಹೇಳ್ತಿರೋದು ಆಗಲ್ಲ ಅಂತ. ಮತ್ತೆ ಇಷ್ಟು ತನಕ ಆಗಲ್ಲ ಅಂದ್ರಲ್ರಿ. ಸೈಲೆಂಟ್ ಆಗಿರ್ರಿ, ದಯಮಾಡಿ ಸೈಲೆಂಟ್ ಆಗಿರ್ರಿ. ಇಲ್ಲಿ ನೋಡ್ರಿ. ಇದು ಅಕ್ಷಾಂಶ ಅಂದ್ರೇನು? ಅಡ್ಡ ರೇಖೆ, ಹೌದಾ? ಇಲ್ಲಿ ದೊಡ್ಡದಿದೆ, ಹೌದಾ? ಮೇಲ್ ಹೋದಂತೆ ಏನಾಗ್ತದೆ? ಅದು ಮೇಲ್ ಹೋದಂಗೆ ಏನಾಗುತ್ತೆ? ಸಮಭಾಜಕ ವೃತ್ತದಿಂದ ಹೋದಂತೆ ಏನಾಗುತ್ತದು? ಅಕ್ಷಾಂಶ ಏನಾಗುತ್ತೆ? ಅರ್ಥ ಆಯ್ತಾ? ಸೊ ಓಕೆ, ನಾನು ಪ್ರಶ್ನೆ ಇನ್ನೊಂದ್ಸರಿ ಓದ್ತೇನೆ. ಕ್ಷಮಿಸಿ. ಅಕ್ಷಾಂಶಗಳ ಗಾತ್ರವು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ, ಮಧ್ಯದಿಂದ ಧ್ರುವಗಳ ಕಡೆ ಹೋದಂತೆ ಏನಾಗ್ತದೆ? ಚಿಕ್ಕದಾಗ್ತದೆ. ಎಸ್ ಆರ್ ನೋ? ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್. ಇಲ್ಲ, ಏನು ಹೆಚ್ಚಾಗಲ್ಲ. ಮತ್ತೆ ಹೋಗ್ಬೇಕು ಈಗ ಅಲ್ಲಿಗೆ. ಪುಣ್ಯಜಿ ಕ್ಯಾಜಿ ಎಲ್ಲ ಹೆಚ್ಚಾಗತ್ತೆ ಹೇಳಮ್ಮ. ಈಗ ಅತ್ಯಂತ ದೊಡ್ಡ ಅಕ್ಷಾಂಶ ಸಮಭಾಜಕ ವೃತ್ತ 0 ಡಿಗ್ರಿ, ಹೌದನಮ್ಮ? ಇದ್ರ ಮೇಲ್ಗಡೆ ಹೋಗ್ತೀನಿ, ಇದು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ? ಇದಕ್ಕಿಂತ ಹೆಚ್ಚಿದೆ ಕಡಿಮೆ ಇದೆ? ಮೊದಲೇನು ಹೆಚ್ಚಾಗಲ್ಲ, ಇಲ್ಲಿಂದ ಮೇಲೆ ಹೋಗ್ತಾ ಇದ್ರಿ, ಎಲ್ಲೂ ಹೆಚ್ಚಾಗಲ್ಲ, ಎಲ್ಲ ಕಡಿಮೆ. ಇಲ್ಲೂ ಸಹ ಕಡಿಮೆ. ಹೌದಲ್ಲ? ಕೂತ್ಕೊಳ್ಳಿ, ಕರೆಕ್ಟಾಗಿ ಕೂತ್ಕೊಳ್ಳಿ. ಸೊ ಮೊದಲೇನು ಹೆಚ್ಚಾಗಲ್ಲಕ್ಕಂದ ಅದು ಅಲ್ಲಿಗೆ ಧ್ರುವಗಳ ಕಡೆಗೆ ಹೋದಂತೆ ಏನಾಗುತ್ತದು? ಕಡಿಮೆ ಆಗುತ್ತಾ ಹೋಗುತ್ತದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಚಲೋ. ನೋಡಿ, ಮೊದಲು ದೊಡ್ಡದಿತ್ತು, ಆಮೇಲೆ ಕಡಿಮೆ ಆಗಿ ಬರೀ ಒಂದು ಡಾಟ್ ಆಗಿಬಿಡುತ್ತದು, ಕೊನೆಗೊಂದು ಚುಕ್ಕಿ ಬಂದ್ಬಿಡುತ್ತೆ. ಓಕೆ. ಪ್ರಧಾನ ಮಧ್ಯಾಹ್ನ ರೇಖೆಯು ಭೂಮಿಯನ್ನು ಯಾವ 2 ಅರ್ಧಗೋಳಾಗಿ ವಿಭಜಿಸುತ್ತದೆ? ತಪ್ಪು. ಪೂರ್ವ ಮತ್ತು ಪಶ್ಚಿಮ ಅರ್ಧಗೋಳಗಳಾಗಿ. ಪ್ರಧಾನ ಮಧ್ಯಾಹ್ನ ರೇಖೆ ಅಂದರೆ ಮೇಲಿಂದ ಕೆಳಗೆ ಬರುತ್ತಲ್ಲೇನಪ್ಪ? ಉತ್ತರ ದಕ್ಷಿಣ ಆಗಲ್ಲಪ್ಪ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ ಅಂತ ಮಾಡುವುದು ಯಾವ ರೇಖೆ? ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಮಾಡುವುದು ಯಾವ ರೇಖೆ? ಈಕ್ವೇಟರ್, ಸಮಭಾಜಕ ವೃತ್ತ. ಪ್ರಧಾನ ಮಧ್ಯಾಹ್ನ ರೇಖೆ ಅಂದರೆ ಈ ಥರ ಬರುತ್ತದು, ಹೌದಾ ಇಲ್ವಾ? ಸೊ ಪೂರ್ವಕ್ಕೆ ಒಂದು ಭಾಗ, ಪಶ್ಚಿಮಕ್ಕೆ ಒಂದು ಭಾಗ, ಈ ಥರ ಬರ್ತದೆ. ಎಸ್ ಆರ್ ನೋ? ಓಕೆ. ಎಲ್ಲ ರೇಖಾಂಶಗಳ ಉದ್ದ ಎಷ್ಟಿರುತ್ತದೆ? ಹೇಗಿರುತ್ತೆ? ಎಲ್ಲವೂ ಸಮಾನ ಉದ್ದವನ್ನು ಹೊಂದಿರುತ್ತಾ ರೇಖಾಂಶಗಳು? ಧ್ರುವಗಳಲ್ಲಿ ದೊಡ್ಡದಾಗಿರುತ್ತದೆ, ಹೌದಾ? ಸಮಭಾಜಕ ವೃತ್ತದಲ್ಲಿ ಚಿಕ್ಕದಾಗಿರ್ತದೆ, ಹೌದಾ? ಅಥವಾ ವಿಭಿನ್ನವಾಗಿರ್ತದೆ, ಹೌದಾ? ವಿಭಿನ್ನವಾಗಿರ್ತದೆ. ಕೊಟ್ಟಿರುವ ಆಪ್ಷನ್ಸ್ನ ನೋಡಿದ್ರೆ ವಿಭಿನ್ನವಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ. ಎಲ್ಲ ಸಮಾನ ಉದ್ದ ಆಗಿರಲ್ಲ ಅಂತ. ಕ್ಷಮಿಸಿ ಮಕ್ಕಳೇ, ರೇಖಾಂಶಗಳ ಬಗ್ಗೆ ಮಾತಾಡ್ತಿದ್ರೆ ಎಲ್ಲವೂ ಸಮಾನ ಉದ್ದವನ್ನು ಹೊಂದಿರ್ತವೆ. ರೇಖಾಂಶಗಳು ಮೇಲಿಂದ ಕೆಳಗೆ ಬರೋದೆಲ್ಲ ಸೇಮ್ ಇರುತ್ತಲ್ಲ ಎಲ್ಲ ಕಡೆ. ರೇಖಾಂಶಗಳೆಲ್ಲ ಮೇಲ್ಗಡೆಯಿಂದ ಬರೋದೆಲ್ಲ ಸೇಮ್ ಇರುತ್ತಾನೆ, ಒಂದಕ್ಕೊಂದು ಹೋಲಿಕೆಯಲ್ಲಿರುತ್ತೆ. ಯಾವುದು ಹೆಚ್ಚು ಉದ್ದ ಇರಲ್ಲ, ಯಾವುದು ಕಡಿಮೆ ಇರೋದಿಲ್ಲ.
ಸೊ ಎಲ್ಲವೂ ಅಕ್ಷಾಂಶಗಳು ಅಕ್ಷಾಂಶಗಳಿಗಿಂತ ಭಿನ್ನವಾಗಿ ಎಲ್ಲ ರೇಖಾಂಶಗಳು ಧ್ರುವಗಳಲ್ಲಿ ಸಂಧಿಸುವುದರಿಂದ ಅವುಗಳ ಸಮಾನ ಉದ್ದವನ್ನು ಹೊಂದಿರುತ್ತವೆ. ಆಯಿತಾ? ಸಮಾನ ಉದ್ದ ಇರ್ತವೆ, ಬೇರೆ ಏನಿರೋದಿಲ್ಲ. ಅತಿ ದೊಡ್ಡ ಅಕ್ಷಾಂಶ ವೃತ್ತ ಯಾವುದು? ಅಕ್ಷಾಂಶ ಸಮಭಾಜಕ ವೃತ್ತ, ಈಕ್ವೇಟರ್. ಅದೇ ಅತ್ಯಂತ ದೊಡ್ಡದಾಗಿರೋದು. ಸರಿಯಾಗಿ ಕುರಮ್ಮ ಪುಣ್ಯ, ಅದೇ ಅತ್ಯಂತ ದೊಡ್ಡದಾಗಿರೋದು ಮಕ್ಕಳೇ. ಸಮಭಾಜಕ ವೃತ್ತ ಅತ್ಯಂತ ದೊಡ್ಡದಾಗಿರುತ್ತದು. ಆಯಿತಾ? ಇದಲ್ಲ, ಇದ್ರ ಮೇಲ್ಗಡೆ ಹೋದಂತೆ ಏನಾಗುತ್ತದು? ಸ್ವಲ್ಪ ಇದಾಗ್ಬಿಟ್ಟಿದೆ. ಹೌದು. ಎನಿವೇಸ್, ಇದ್ರ ಮೇಲೆ ಹೋದಂತೆ ಏನಾಗುತ್ತೆ? ಚಿಕ್ಕದಾಗ್ತಾ ಹೋಗುತ್ತೆ. ಹೌದಲ್ರಿ? ಅದು ಅತ್ಯಂತ ದೊಡ್ಡದಿರೋದು ನಮ್ಮ ಸಮಭಾಜಕ ವೃತ್ತ. ಭೂಮಿಯ ಮೇಲೆ ಒಟ್ಟು ಎಷ್ಟು ಪ್ರಮುಖ ತಾಪ ವಲಯಗಳಿದಾವೆ? ಎಷ್ಟು? 5. ಆಪ್ಷನ್ ಬಿ ಕರೆಕ್ಟ್. ಯಾವ್ದ್ಯಾವುದು? ಉಷ್ಣವಲಯ ಮಧ್ಯೆ ಇರೋದು ಕರೆಕ್ಟಾ? ಅದರ ಮೇಲೆ ಸಮಶೀತೋಷ್ಣ ವಲಯ ಉತ್ತರಕ್ಕೆ, ಸಮಶೀತೋಷ್ಣ ವಲಯ ದಕ್ಷಿಣಕ್ಕೆ, ಆಮೇಲೆ ಶೀತಲ ವಲಯ ಉತ್ತರಕ್ಕೆ, ಶೀತಲ ವಲಯ ದಕ್ಷಿಣಕ್ಕೆ. ಒಟ್ಟು ಎಷ್ಟಿದ್ದಾವೆ? ನಾವು ಹೇಳಬೇಕು ಅಂದರೆ ಇದಕ್ಕೆ 3 ಅಂತ ಪರಿಗಣಿಸ್ಬೋದು. ಯಾಕಂದರೆ ಇದು ಏನಿದೆ? ಉಷ್ಣವಲಯ, ಸಮಶೀತೋಷ್ಣ ವಲಯ, ಮತ್ತು ಇದೇನದು? ಶೀತಲ ವಲಯ, ಫ್ರಿಜಿಡ್ ಝೋನ್ಸ್. ಸೊ ಇಲ್ಲೂ ಅದೇ ಇದೆ, ಇಲ್ಲೂ ಅದೇ ಇದೆ. ಸೊ ಒಟ್ಟಾರೆ ನಾವು 5 ಬದಲು ಏನಂತ ಹೇಳ್ಬೋದು? 6 ಅಲ್ಲ, 3 ಆಗುತ್ತೆ. 3 ಅಂತ ಹೇಳ್ಬೋದು. 3. ಸೊ ಒಟ್ಟಾರೆ ಎಷ್ಟಿದಾವೆ ಮಕ್ಕಳೇ? ಪ್ರಮುಖವಾಗಿ ದೇರ್ ಆರ್ 3 ಮೇನ್ ಹೀಟ್ ಝೋನ್ಸ್. 3 ಉಷ್ಣವಲಯಗಳಿದ್ದಾವೆ. ಓಕೆ, ಕ್ಷಮಿಸಿ. ಸಮಭಾಜಕ ವೃತ್ತದ ಎರಡೂ ಬದಿಗಳಲ್ಲಿರುವ ಅತ್ಯಂತ ಬಿಸಿಯಾದ ವಲಯ ಯಾವುದು? ಉಷ್ಣವಲಯ. ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ ಬರುತ್ತೆ? ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಇದು ಮಕರ ಸಂಕ್ರಾಂತಿ ವೃತ್ತದವರೆಗೆ ಬರುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದೇನಿದೆ? 23.5 ಡಿಗ್ರಿ ನಾರ್ತ್, 23.5 ಡಿಗ್ರಿ ಸೌತ್. ಹೌದಲ್ರಿ? ಹಾಂ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ. ಹೌದಲ್ರಿ? ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ದೇಶವನ್ನು 2 ಸಮಾನ ಭಾಗಗಳಿಗೆ ಈ ಥರ ವಿಂಗಡಣೆ ಮಾಡ್ತದೆ. ಹೌದೇ ಅಲ್ವಾ? ಸೊ ಓಕೆ, ವೆರಿ ಗುಡ್. ಓಕೆ, ಸಮಭಾಜಕ ವೃತ್ತದ ಎರಡೂ ಬದಿಗಳಲ್ಲಿರುವ ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ನಡುವಿನ ವಲಯವು ಅತ್ಯಂತ ಬಿಸಿಯಾಗಿರ್ತದೆ. ಅದಕ್ಕೆ ಅದನ್ನು ಉಷ್ಣವಲಯ ಅಂತ ಕರಿತೀವಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಆರ್ಕ್ಟಿಕ್ ವೃತ್ತದ ನಡುವೆ ಇರುವ ವಲಯ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲ್ಗಡೆ ಆರ್ಕ್ಟಿಕ್, ಉತ್ತರ ಸಮಶೀತೋಷ್ಣ ವಲಯ, ನಾರ್ತ್ ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಅದು? ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಭಾರತದ ಮೇಲೆ ಹೋಗ್ತಾ ಇದೆ. ಇದು ಮತ್ತು ಆರ್ಕ್ಟಿಕ್ ವೃತ್ತ ಇದರ ನಡುವೆ ಇರ್ತಲ್ಲ, ಇದಕ್ಕೇನಂತೀವಿ? ಸಮಶೀತೋಷ್ಣ ವಲಯ. ಆದರೆ ಉತ್ತರ ಸಮಶೀತೋಷ್ಣ ವಲಯ, ನಾರ್ತ್ ಟೆಂಪರೇಟ್ ಝೋನ್ ಇದಕ್ಕೆ ಹೇಳ್ತೀವಿ. ಓಕೆ, ಮನಸ್ಸಲ್ಲಿರಬೇಕು ಮ್ಯಾಪು. ಸಂಪೂರ್ಣ ಮ್ಯಾಪ್ ಮನಸ್ಸಲ್ಲಿದ್ದರೆ ಮಾತ್ರ ಇದನ್ನು ಉತ್ತರಿಸಲಿಕ್ಕೆ ಸಾಧ್ಯ. ಧ್ರುವಗಳ ಹತ್ತಿರವಿರುವ ಅತ್ಯಂತ ತಂಪಾದ ವಲಯ ಯಾವುದು? ಶೀತ ವಲಯ ಅಥವಾ ಫ್ರಿಜಿಡ್ ಝೋನ್ ಅಂತ ಕರಿತೀವಿ. ಕರೆಕ್ಟ್ ಆನ್ಸರ್, ಫ್ರಿಜಿಡ್ ಝೋನ್. ಅಲ್ಲಿ ತಾಪಮಾನ, ಸೂರ್ಯನ ಬೆಳಕು ಕಡಿಮೆ ಹೋಗುತ್ತೆ, ತಾಪಮಾನ ಕಡಿಮೆ ಇರುತ್ತೆ, ಹಾಗಾಗಿ ಶೀತ ವಲಯ ಅಂತ ಕರಿತೀವಿ. ಭಾರತದ ಪ್ರಮಾಣಿತ ಸಮಯವನ್ನು ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತದೆ? 82.5 ಡಿಗ್ರಿ ಈಸ್ಟ್. ಯಾವ ನಗರದ ಮೇಲೆ ಹೋಗುತ್ತದು? ಅಯ್ಯೋ ರಾಮ, ಮಿರ್ಜಾಪುರ್. ಗ್ರೀನ್ವಿಚ್ ಮೇಲೆ ಹೋಗೋದು ಪ್ರಧಾನ ಮಧ್ಯಾಹ್ನ ರೇಖೆ 0 ಡಿಗ್ರಿ. ಇದು 82.5 ಡಿಗ್ರಿ ಈಸ್ಟ್ ಇದೆ. ಹೌದಾ? ಸೊ ಇಲ್ಲಿ ಆಮೇಲೆ ನಿಮಗೆ ಗೊತ್ತಲ್ವ, ಇಂದಿರಾ ಕೋಲ್ ಉತ್ತರದಲ್ಲಿ ಬರುವ ಜಾಗ, ಗುಹರ್ ಮೋತಿ, ಕನ್ಯಾಕುಮಾರಿ, ಇಲ್ಲಿ ಕಿವಿತು ಮತ್ತು ಇಂದಿರಾ ಪಾಯಿಂಟ್. ಹೌದಿಲ್ಲ? ಮತ್ತು ಕೇಪ್ ಕೊಮೋರಿನೂ ಇಲ್ಲಿ ಬರುತ್ತೆ ಹತ್ತಿರದಲ್ಲಿ. ಓಕೆ, ಅಲ್ಲಿ ಏನಿದೆ? ಏನಿಲ್ಲ. ಸೊ ಮಿರ್ಜಾಪುರ್ ಮೇಲೆ ಹೋಗುತ್ತೆ. ಈ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈ ಒಂದು ರೇಖಾಂಶ ಯಾವ ರಾಜ್ಯಗಳ ಮೇಲೆ ಹೋಗುತ್ತೆ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್. ನೆನಪಿರಬೇಕಿದೆ. ಎಷ್ಟು ರಾಜ್ಯ? 5 ರಾಜ್ಯ.
ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹೋಗುತ್ತೆ? 8 ರಾಜ್ಯಗಳ ಮೇಲೆ ಹೋಗುತ್ತೆ. 8 ರಾಜ್ಯಗಳು. ಬೇಡ ಸಾಕು. ಓಕೆ. ಗ್ರೀನ್ವಿಚ್ ಸರಾಸರಿ ಸಮಯಕ್ಕಿಂತ ಭಾರತದ ಸಮಯ ಎಷ್ಟು ಮುಂಚಿತವಾಗಿದೆ? 5 ಗಂಟೆ 30 ನಿಮಿಷ ಮುಂದಿದ್ದೀವಿ ನಾವು. 5 ಗಂಟೆ 30 ನಿಮಿಷ. ಅಲ್ಲಿ ರಾತ್ರಿ 12 ಗಂಟೆ ಆಗಿದ್ದರೆ ನಮಗಿಲ್ಲಿ ಬೆಳಿಗ್ಗೆ 5 ಗಂಟೆ 30 ನಿಮಿಷ ಆಗಿರುತ್ತೆ. ನಾವು ಅವ್ರಿಗಿಂತ 5 ಗಂಟೆ 30 ನಿಮಿಷ ಮುಂದಿರ್ತೀವಿ. ಓಕೆ, ಗೊತ್ತಿದೆ ವಿಷಯ ಇದು? ಬರ್ದು ಯಾವುದೇ ಇರಲಿ, ಸರಿಯಾದ ಉತ್ತರ ಹಾಕ್ಬಿಟ್ರೆ ಮುಗೀತು ಉತ್ತರ. ಅಂತಾರಾಷ್ಟ್ರೀಯ ದಿನರೇಖೆಯನ್ನು ದಾಟಿದಾಗ ಏನಾಗ್ತದೆ? ದಿನಾಂಕ ಬದಲಾಗ್ಬಿಡುತ್ತೆ. ಬರೀ ಸಮಯ ಬದಲಾಗಲ್ಲ, ಡೇಟೇ ಚೇಂಜ್ ಆಗುತ್ತೆ. ಸಪೋಸ್ ಹಾಗೆ ಹೇಳ್ತೀನಿ ಕೇಳ್ರಿ, ಇಲ್ಲೊಂದು ಅಂತಾರಾಷ್ಟ್ರೀಯ ರೇಖೆ ಇದೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದೆ, ಆಯಿತಾ? ಈ ಕಡೆ ಇರೋರಿಗೆ ಈಗ 5ನೇ ತಾರೀಕು, ರೈಟ್? ಆ ಕಡೆ ಇರೋರಿಗೆ 6ನೇ ತಾರೀಕಾಗಿರುತ್ತೆ. ಪೂರ್ವದಲ್ಲಿರೋರಿಗೆ 6ನೇ ತಾರೀಕು. ಹೌದಾ ಇಲ್ವಾ? ಒಂದೇ ಕಂಟ್ರಿ ಒಳಗೆ ಆಗಲ್ಲ, ಒಂದು ಸ್ವಲ್ಪ ಚೇಂಜ್ ಮಾಡಿರಲ್ಲ ಅದನ್ನು. ಒಂದು ಕನ್ಫ್ಯೂಷನ್ ಆಗಬಾರ್ದು ಅಂತ ಅಂತಾರಾಷ್ಟ್ರೀಯ ದಿನರೇಖೆ ಈ ಥರ ಇರುತ್ತೆ. ಸ್ವಲ್ಪ ಈ ರೀತಿ ಮಾಡಿರೋ ಉದ್ದೇಶನೇ ಅದು. ಒಂದೇ ದೇಶದಲ್ಲಿ 2 ಡೇಟ್ ಬರೋದು ಬೇಡ ಅಂತ. ಓಕೆ, ಎನಿವೇಸ್, ನೀವು ಇದಕ್ಕಿಂತ ಚೆನ್ನಾಗಿರೋದು ನಿಜವಾದ ಭೂಪಟ ನೋಡಿದ್ರೆ ಗೊತ್ತಾಗ್ತದೆ. ದಿನಾಂಕ ಬದಲಾವಣೆ ಆಗುತ್ತೆ ಮಕ್ಕಳೇ, ಬರೀ ಸಮಯ ಅಲ್ಲ. 2 ಅಕ್ಷಾಂಶಗಳ ನಡುವಿನ ಅಂತರವು ಸರಿಸುಮಾರು ಎಷ್ಟು ಕಿಲೋಮೀಟರ್ ಇರುತ್ತೆ ಮಕ್ಕಳೇ? ಅಕ್ಷಾಂಶಗಳ ನಡುವೆ 111 ಕಿಲೋಮೀಟರ್ ದೂರ ಇರುತ್ತೆ. ಅರ್ಥ ಆಯ್ತಾ? 1 ಡಿಗ್ರಿ ಅಂದರೆ 111 ಕಿಲೋಮೀಟ್ರು. 1 ಡಿಗ್ರಿಗೆ ಎಷ್ಟು ಕಿಲೋಮೀಟರ್? 111 ಕಿಲೋಮೀಟರ್. ಇದು 10 ಡಿಗ್ರಿ ಅಲ್ಲ, ಇದು ಕ್ಷಮಿಸಿ, ಇದು 9 ಡಿಗ್ರಿ ಆಗ್ಬೇಕಿದು, 9 ಡಿಗ್ರಿ. ಸೊ 1 ಡಿಗ್ರಿ ಅಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತದ? 111 ಕಿಲೋಮೀಟರ್. ಅರ್ಥ ಹತ್ರ ನಿಮಗೆ 1 ಡಿಗ್ರಿ ಅದು, ಆದರೆ ನಿಜವಾಗ್ಲೂ ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 111 ಕಿಲೋಮೀಟ್ರ್ ಆಗುತ್ತೆ. ಅರ್ಥ ಆಯ್ತಾ? ಆಲ್ ರೈಟ್, ಓಕೆ, ಸರಿ, ಮುಂದೆ ಹೋಗೋಣ. ಗುಡ್. ಅಕ್ಷಾಂಶಗಳನ್ನು ಸೂಚಿಸಲು ಯಾವ ದಿಕ್ಕುಗಳ ಅಕ್ಷರಗಳನ್ನು ಬಳಸಲಾಗುತ್ತದೆ? ವೆರಿ ಗುಡ್. ಯಾರು ಹೇಳಿದ್ದದು? ವೆರಿ ಗುಡ್, ಕರೆಕ್ಟ್ ಆನ್ಸರ್. ಅಕ್ಷಾಂಶಗಳನ್ನು ಸೂಚಿಸಲು ನಾರ್ತ್ ಆ್ಯಂಡ್ ಸೌತ್, ಎನ್ ಮತ್ತು ಎಸ್ ಅನ್ನು ಬಳಸಲಾಗ್ತದೆ. ಹೆಂಗೆ? ಅದು ಯಾರಿಗೆ? ರೇಖಾಂಶಕ್ಕೆ ಅಲ್ರಿ. ಅಕ್ಷಾಂಶಗಳಂದ್ರೆ ಏನು ರೀ? ಅಕ್ಷಾಂಶ ಅಂದ್ರೇನು? ಸಮಭಾಜಕ ವೃತ್ತ ಐತಿ ಇಲ್ಲಿ, ಹೌದಾ? ಇದ್ರ ಮೇಲ್ಗಡೆ ಹೋಗಿದ್ದಕ್ಕೆಲ್ಲ ಏನಂತೀವಿ ನಾವು? ನಾರ್ತ್ ಅಂತೀವಿ. ಕೆಳಗಡೆ ಬಂದಿದ್ದಕ್ಕೆಲ್ಲ ಏನಂತೀವಿ? ಸೌತ್ ಅಂತೀವಿ. ಸೊ ಏನು ಬಳಸ್ತೀವಿ? ನಾರ್ತ್ ಮತ್ತು ಸೌತ್ ಅಂತ ಬಳಸ್ತೀವ ಇಲ್ವಾ? ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್. ರೇಖಾಂಶಗಳನ್ನು ಸೂಚಿಸಲು ಯಾವ ದಿಕ್ಕುಗಳ ಅಕ್ಷರಗಳನ್ನು ಬಳಸಲಾಗ್ತದೆ? ಈಸ್ಟ್ ಆ್ಯಂಡ್ ವೆಸ್ಟ್ ಅಂತ ಬಳಸ್ತೀವಿ. ಯಾಕೆ ಅದನ್ನು ಹೇಳ್ತೇನೆ ಕೇಳ್ರಿ. ಈಗ ಒಂದು ವೃತ್ತ, ನಮ್ಮದು ಭೂಮಿ ಇದೆ. ಹಲೋ ಭೂಮಿ ಇದೆ. ಪ್ರಧಾನ ಮಧ್ಯಾಹ್ನ ರೇಖೆಯಲ್ಲಿ ಬರುತ್ತೆ. ಇದ್ರ ಮುಂದ್ಗಡೆ ಹೋಗಿದ್ದಕ್ಕೆಲ್ಲ ಏನಂತೀರಿ? ಈಸ್ಟ್. ಇದ್ರ ಹಿಂದ್ಗಡೆ ಬಂದಿದ್ದಕ್ಕೆಲ್ಲ ಏನಂತೀರಿ? ವೆಸ್ಟ್. ಹೌದಲ್ವಾ? ನಮ್ಮ ಭಾರತದಲ್ಲೂ ಇದು ಬಂದಿದೆ, ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬರ್ತದಲ್ಲ, ರೇಖಾಂಶ 82.5 ಡಿಗ್ರಿ ಏನಂತೀರಿ ಮುಂದೆ? ಈಸ್ಟ್. ಸೊ ಈಸ್ಟ್ ಅಂತ ಬರೀತೀರಲ್ವಾ? ಸೊ ಹಾಗಾಗಿ ಈಸ್ಟ್ ಮತ್ತು ವೆಸ್ಟ್ ಅಂತ ಬರಿತೀವಿ. ಫ್ಯಾಂಟಾಸ್ಟಿಕ್. ಅದು ನಮ್ಮ ಲಾಸ್ಟ್ ಪ್ರಶ್ನೆ ಆಗಿತ್ತು. ನಿಮ್ಮ ಪರೀಕ್ಷೆ ಚೆನ್ನಾಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಡೋಂಟ್ ವರಿ, ಇನ್ನೂ ಒಂದು ಕೊನೆಯ ಪರೀಕ್ಷೆ ಮಾಡಿಬಿಡೋಣ ಈ ಒಂದು ವಿಷಯದ ಬಗ್ಗೆ. ಅಲ್ಲಿಗೆ ಸಂಪೂರ್ಣ ರಿವಿಷನು ಆಗ್ತದೆ ಮತ್ತು ನಿಮಗೊಂದು ಒಳ್ಳೆ ಕಾನ್ಫಿಡೆನ್ಸು ಬಂದಿರುತ್ತೆ. ಮ್ಯಾಪ್ ಓದೋದ್ರ ಬಗ್ಗೆ ಆಗಲಿ ಅಥವಾ ಮ್ಯಾಪನ್ನು ಹೇಗೆ ಇನ್ಮೇಲಿಂದ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಸೊ ಇಷ್ಟನ್ನು ಹೇಳ್ತೇವೆ, ತನ್ನ ತರಗತಿನ ಇಲ್ಲಿಗೆ ಮುಗಿಸ್ಬೋದಾ? ಥ್ಯಾಂಕ್ ಯು ಸೋ ಮಚ್. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ